ಒಬ್ಬ ಸಾಮಾನ್ಯ ಒಬ್ಬರ ಮಗನಾಗಿ ಹುಟ್ಟಿ ಇಂಡಿಯನ್ ಸಿನಿಮಾ ಜಗತ್ತಿನ ಸುಲ್ತಾನನಾದ ಒಬ್ಬ ವ್ಯಕ್ತಿಯ ಅಸಲಿ ಕತೆ ನಿಮಗೆ ನಮಸ್ಕಾರ ಬಂಧುಗಳೇ. ಇವತ್ತು ನಾವು ಮಾತನಾಡ್ತಾ ಇರೋದು ಬರೀ ಒಬ್ಬ ನಟನ ಬಗ್ಗೆ ಅಲ್ಲ, ಅದೊಂದು ಅದಮ್ಯವಾದ ಚೇತನದ ಬಗ್ಗೆ. ಹಠ ಮತ್ತು ಕಠಿಣ ಪರಿಶ್ರಮವಿದ್ದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಇಡೀ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಬಹುದು ಎಂಬುದಕ್ಕೆ ಇವರೇ ಸಾಕ್ಷಿ. ಅವರೇ ನಮ್ಮ ಹೆಮ್ಮೆಯ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್. ಶ್ರಮದ ಆದಿಯಿಂದ KGF ಸಾಮ್ರಾಜ್ಯದವರೆಗಿನ ಅವರ ಈ ರೋಚಕ ಜರ್ನಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸರ್ಕಾರಿ ಆಸ್ಪತ್ರೆಯ ವಾರ್ಡ್ ಒಂದರಲ್ಲಿ ಪುಟಾಣಿ ಮಗುವಿನ ಜನನವಾಗುತ್ತದೆ. ಆ ಮಗುವಿನ ತಂದೆಯದು ಸಾಧಾರಣ ಬಡ ಕುಟುಂಬ. ಹುಟ್ಟಿದ ಮಗು ನೋಡೋದಕ್ಕೆ ಸುಂದರವಾಗಿರುತ್ತದೆ. ಮಗು ಬೆಳೆಯುತ್ತಿದ್ದಂತೆ ಚುರುಕ ಸ್ವಭಾವ ರೂಢಿಸಿಕೊಂಡು ಚುರುಕಾಗಿ ಮಾತನಾಡುತ್ತದೆ. ಆಟ ಪಾಠದಲ್ಲಿ ಮುಂದೆ ಇದ್ದ ಮಗು ಶಾಲೆಯಲ್ಲಿ ಓದಿನಲ್ಲಿ ಮಾತ್ರವಲ್ಲದೆ ಇತರ ಚಟುವಟಿಕೆಗಳಲ್ಲೂ ತನ್ನ ಪ್ರತಿಭೆಯನ್ನು ತೋರಿಸುತ್ತದೆ. ಪ್ರಾಥಮಿಕ ಶಾಲೆಯಲ್ಲಿ ಇರುವಾಗಲೇ ವಿವಿಧ ಪಾತ್ರಗಳನ್ನು ಅಭಿನಯಿಸುತ್ತದೆ. ಈ ಬಾಲಕನಲ್ಲಿ ಅಭಿನಯದ ಗೀಳು ಚಿಕ್ಕಂದಿನಲ್ಲೇ ಕರಗತವಾಗಿತ್ತು. ತಂದೆ ಮಗನನ್ನು ಸರ್ಕಾರಿ ಅಧಿಕಾರಿ ಮಾಡುವ ಕನಸಿತ್ತು. ಶಿಸ್ತಿನ ಸ್ವಭಾವದ ತಂದೆ ಮಗನನ್ನ ಕಟ್ಟುನಿಟ್ಟಾಗಿ ಬೆಳೆಸಿದ್ದರು. ಆರಂಭದಿಂದಲೂ ಓದಿನಲ್ಲಿ ಜಾಣನಾಗಿದ್ದ ಹುಡುಗ ಡ್ಯಾನ್ಸ್, ಅಭಿನಯ, ಸಂಭಾಷಣೆ ಮುಂತಾದ ಕಲಾವಂತಿಕೆಗಳಲ್ಲಿ ಪ್ರಸಿದ್ಧಿಗೆ ಬಂದ. ಕಾಲ ದಿನದಿಂದ ಸಭಿಕರ ಚಪ್ಪಾಳೆಯ ಸದ್ದು ಇವನಿಗೆ ಪ್ರಿಯವಾಗಿತ್ತು. ಜನ ಆ ಬಾಲಕನಿಗೆ ಹೀರೋ ಅನ್ನ ಪಟ್ಟ ಕಟ್ಟಿದ್ರು. ಕಾಲೇಜು ಮೆಟ್ಟಿಲು ಹತ್ತುತ್ತಿದ್ದಂತೆ ಅವನಲ್ಲಿ ನಟ ಹೊರಬರಲು ಸ್ಟಾರ್ಟ್ ಆದ. ಗ್ರಾಮೀಣ ಸೊಗಡಿನ ಹುಡುಗನೊಬ್ಬ ನೋಡುತ್ತಾ ಸ್ಯಾಂಡಲ್ವುಡ್ ನ ಗೆಲ್ಲುವ ಕುದುರೆ ಅನ್ನಿಸಿಕೊಂಡ. ಅಭಿನಯ ಶ್ರಮದ ಮೂಲಕ ಬೆಳೆದು ನಿಂತ ನಟ ಕೇವಲ 300 ರೂಪಾಯಿ, ಹೌದು 300 ರೂಪಾಯಿ ಹಿಡಿದು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದ ಆ ಹುಡುಗನಿಗೆ ಗೊತ್ತಿರಲಿಲ್ಲ ಮುಂದೊಂದು ದಿನ ಮೆಜೆಸ್ಟಿಕ್ ಚಿತ್ರಮಂದಿರಗಳ ಮುಂದೆ 100 ಅಡಿ ಕಟ್ಔಟ್ ನಿಲ್ಲುವಂತೆ ನಾನು ಬೆಳೆಯುತ್ತೇನೆ ಎಂದು. ತದೆ ಬಸ್ ಡ್ರೈವರ್ ಮಗ ಬಾಕ್ಸ್ ಆಫೀಸ್ ನ ಸುಲ್ತಾನ. ಇದು ನವೀನ್ ಗೌಡ ಅಲಿಯಾಸ್ ರಾಕಿಂಗ್ ಸ್ಟಾರ್ ಯಶ್ ಆದ ಕಥೆ. ಅತ್ಯಂತ ರೋಚಕ. KGF ಚಿತ್ರದ ಯಶಸ್ವಿನ ಮೂಲಕ ಇಡೀ ಜಗತ್ತಿನ ಚಿತ್ರರಂಗ ತನ್ನತ್ತ ನೋಡುವಂತೆ ಮಾಡಿದ ಯಶ್ ಈ ಮಟ್ಟಕ್ಕೆ ಬೆಳೆದು ಬಂದ ಹಾದಿಯಲ್ಲಿ ಅನೇಕ ಅಡೆತಡೆಗಳು, ಸವಾಲುಗಳನ್ನು ಮೆಟ್ಟಿ ನಿಂತು ಈ ಎಲ್ಲವನ್ನ ಒಂಟಿ ಸಲಗದ ಹಾಗೆ ದಾಟಿ ಧೈರ್ಯವಾಗಿ ಬೆಳೆದು ಬಂದ ರಾಕಿ ಇವತ್ತು ಇಡೀ ಭಾರತವೇ ಮೆಚ್ಚುವ ಟ್ರೆಂಡಿಂಗ್ ನಟರಾಗಿ ನಮ್ಮೆಲ್ಲರ ಮುಂದೆ ನಿಂತಿದ್ದಾರೆ. ಯಶ್ ಅವರು ಮೂಲತಃ ಹಾಸನ ಜಿಲ್ಲೆಯ ಬೋನಹಳ್ಳಿಯವರು. 1986 ಜನವರಿ 8ರಂದು ಅರುಣ್ ಕುಮಾರ್ ಪುಷ್ಪಲತಾ ಎಂಬ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸುತ್ತಾರೆ. ತಂದೆ ಆರಂಭದಲ್ಲಿ ರಾಜ್ಯ ಸಾರಿಗೆಯಲ್ಲಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಹಾಸನದಲ್ಲಿ ಜನಿಸಿದ ಯಶ್ ತನ್ನ ಬಾಲ್ಯದ ದಿನಗಳನ್ನ ಪಾಂಡವಪುರ ಮತ್ತು ಮೈಸೂರಿನಲ್ಲಿ ಕಳೆಯುತ್ತಾರೆ. ಮೈಸೂರಿನ ಮಹಾಜನ್ ವಿದ್ಯಾಲಯದಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಮತ್ತು PU ಶಿಕ್ಷಣ ಪಡೆಯುತ್ತಾರೆ. ಅಲ್ಲಿ UKG ವಿದ್ಯಾರ್ಥಿಯಲ್ಲಿಯೇ ಫ್ಯಾನ್ಸಿ ಡ್ರೆಸ್ನಲ್ಲಿ ಪ್ರಶಸ್ತಿ ಗೆದ್ದಿರುತ್ತಾರೆ. ಏಕಪಾತ್ರ ಅಭಿನಯ, ನಾಟಕಗಳಲ್ಲಿ ಭಾಗವಹಿಸಿ ಸ್ಟೇಜ್ ಫಿಯರ್ ಇಲ್ಲದೆ ರಾಕಿಂಗ್ ವಿದ್ಯಾರ್ಥಿ ಎಂಬ ಪಟ್ಟವನ್ನ ಆಗಾಗಲೇ ಇವರು ಗಳಿಸಿರುತ್ತಾರೆ. ಅತ್ಯುತ್ತಮ ಕಲಾ ವಿದ್ಯಾರ್ಥಿ ಎನಿಸಿದ್ದರು ಯಶ್. ಓದಿನಲ್ಲೂ ಜಾಣನಾಗಿದ್ದರು. ಇನ್ನು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರದು ಎತ್ತಿದ ಕೈ. ಅವರಿಗಿದ್ದ ಬಹುದೊಡ್ಡದಾದಂತಹ ಸವಾಲು ಮನೆಯ ಪರಿಸ್ಥಿತಿ.